ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಡ್ರೆಸ್ ಕಟಿಂಗು ಮತ್ತು ಯೋಗ್ ಪಾಟು ಮತ್ತು ಸ್ಲೀವ್ಸ್ನ ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೆ. ಈಗ ಆ ವಿಡಿಯೋಗೆ ಇದ್ರ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಈಗ ನಾವೇನು ಯೋಗ್ ಪಾಟ್ನ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಅದಕ್ಕೆ ಫುಲ್ ಸರ್ಕಲ್ ಅಂಬ್ರೆಲ್ಲ ಮತ್ತು ಲೈನಿಂಗನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತೀನಿ. ಹಾಗೆ ಡ್ರೆಸ್ಗೆ ಸೈಡ್ ಜಾಯಿಂಟ್ಸ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ನಾನು ಕಟಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ನಾವು ಇಲ್ಲಿ ಪಾಲಿಸ್ಟರ್ ಲೈನಿಂಗನ್ನು ತೊಗೊಂಡಿರೋದ್ರಿಂದ ನಮಗೆ ಲೈನಿಂಗ್ಗೆ ಪೀಸಸ್ನ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅದಕ್ಕೋಸ್ಕರ ನಾನಿಲ್ಲಿ ಲೈನಿಂಗಿಗೆ ಫಸ್ಟು ಈ ರೀತಿ ಪೀಸಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಮಗೆ ಡ್ರೆಸ್ ಲೆಂತ್ ಅನ್ನೋದು ಜಾಸ್ತಿ ಇದ್ದಾಗ ನಾವು ಈ ರೀತಿ ಲೈನಿಂಗಿಗೂ ಕೂಡ ನಾವು ಈ ರೀತಿ ಪೀಸಸ್ನ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಒಂದು ವೇಳೆ ಮೈನ್ ಫ್ಯಾಬ್ರಿಕ್ ವಿಡ್ತ್ ಕೂಡ ನಮಗೆ ಕಡಿಮೆ ಇದ್ದಾಗ ಮೈನ್ ಫ್ಯಾಬ್ರಿಕ್ಗೂ ಕೂಡ ಈ ಥರ ನಾವು ಕ್ರಾಸ್ ಪೀಸಸ್ನ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಒಂದು ಸೈಡ್ ಅಥವಾ ಡಬಲ್ ಸೈಡ್ ಕೂಡ ನಾವು ಈ ರೀತಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಯಾವ ರೀತಿ ಜಾಯಿನ್ ಮಾಡ್ಕೋಬೇಕು ಅಂತ. ಈ ರೀತಿ ಲೈನಿಂಗಿಗೆ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈ ಖರ್ಚು ಅನ್ನೋದೇನಿದೆಯೋ ನೋಡಿ ಈ ರೀತಿ ಈ ಖರ್ಚು ಅನ್ನೋದೇನಿದೆಯೋ ನಾವೇನು ಜಾಯಿನ್ ಮಾಡಿದ್ವೋ ಆ ಪೀಸ್ ಸೈಡ್ಗೆ ಈ ಖರ್ಚನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಅದರ ಮೇಲೆ ನಾವು ಈಗ ಒಂದು ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಇದೇ ರೀತಿಯೇ ಇನ್ನೊಂದು ಲೈನಿಂಗು ಕೂಡ ನಾವು ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಲೈನಿಂಗ್ ಬಂದು ಹಾಫ್ ಸರ್ಕಲಲ್ಲಿ ಕಟ್ ಮಾಡಿರೋದ್ರಿಂದ ಎರಡೂ ಕಡೆ ಲೈನಿಂಗ್ಸು ಅಂದರೆ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಎರಡಕ್ಕೂ ಕೂಡ ನಾವು ಈ ರೀತಿ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಎರಡೂ ಲೈನಿಂಗ್ ಪಾರ್ಟ್ಸ್ಗೂ ನಾನು ಪೀಸಸ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಜಾಯಿನ್ ಮಾಡ್ಕೊಂಡ್ಮೇಲೆ ಈ ರೀತಿ ನಾವು ಫ್ಲೋರ್ ಮೇಲೆ ನೀಟಾಗಿ ಸೆಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ನಮಗೆ ಒಂದು ಸೈಡ್ ಬಂತು ಲೈನಿಂಗಿಗೆ ಯಾವುದೇ ರೀತಿ ಜಾಯಿಂಟ್ಸ್ ಇರೋದಿಲ್ಲ. ನೋಡಿ, ಈ ಸೈಡು ನಮ್ಗೆ ಯಾವುದೇ ರೀತಿ ಜಾಯಿಂಟ್ಸ್ ಇಲ್ಲ. ಇನ್ನೊಂದು ಸೈಡು ನಮಗೆ ಜಾಯಿಂಟ್ಸನ್ನು ನಾವು ಸ್ಟಿಚ್ ಮಾಡಿದ್ದೀವಲ್ವಾ. ಈಗ ಇದ್ರ ಪ್ರಕಾರವಾಗಿ ಎಕ್ಸೆಸ್ ಇರೋವಂಥ ಫ್ಯಾಬ್ರಿಕ್ನ ನಾವು ಈ ರೀತಿ ಕಟಿಂಗನ್ನು ಮಾಡ್ಕೋಬೇಕು. ನಾವು ಮೈನ್ ಫ್ಯಾಬ್ರಿಕ್ಕು ಕೂಡ ಇದೇ ರೀತಿ ಪೀಸಸ್ನ ಜಾಯಿನ್ ಮಾಡಿದಾಗ ಈ ರೀತಿ ಜಾಯಿನ್ ಮಾಡ್ಕೊಂಡು ಆನಂತರ ಫ್ಲೋರ್ ಮೇಲೆ ನೀಟಾಗಿ ಸೆಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು ಎಕ್ಸೆಸ್ ಇರೋ ಫ್ಯಾಬ್ರಿಕನ್ನು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟೈಮ್ ಡ್ರೆಸ್ ಸ್ಟಿಚ್ ಮಾಡಿದಾಗ ಕ್ಲಿಯರಾಗಿ ವಿಡಿಯೋ ಮಾಡಿಕೊಂಡು ನಿಮಗೆ ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ಎಕ್ಸೆಸ್ ಇರುವಂಥ ಫ್ಯಾಬ್ರಿಕ್ನ ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಕಟಿಂಗಲ್ಲಿ ಹೇಳಿದ್ದೀನಿ, ನಾವು ಈ ರೀತಿ ಜಾಯಿಂಟ್ಸ್ ಪೀಸನ್ನು ಕಟ್ ಮಾಡ್ಕೋಬೇಕಾದ್ರೆ 1 ಇಂಚು ಅಥವಾ 1.5 ಇಂಚು ಎಕ್ಸ್ಟ್ರಾ ಇರೋ ಥರನೇ ಕಟ್ ಮಾಡ್ಕೋಬೇಕು. ಈಗ ನೋಡಿ, ನಾವೇನು ಫುಲ್ ಸರ್ಕಲ್ ಅಂಬ್ರೆಲ್ಲ ಥರ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಸ್ಯಾರಿನ, ಆ ಪೀಸು ಈಗ ನಾವು ಯೋಗ್ ಪಾಟ್ಗೆ ಜಾಯಿನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫಸ್ಟ್ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿದ್ದು ಆಗುತ್ತಾ ಅಥವಾ ಏನಾದರೂ ಹೆಚ್ಚು ಕಡಿಮೆ ಬರುತ್ತಾ ಅಂತ ಚೆಕ್ ಮಾಡಿಕೊಂಡು ಆನಂತರ ನಾವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಯೋಗ್ ಪಾಟಲ್ಲಿ ಈ ರೀತಿ ವೇಸ್ಟ್ ರೌಂಡ್ಗೆ ನಾವು ಬಾಟಮ್ ಪಾರ್ಟ್ನ ಸ್ಟಿಚ್ ಮಾಡುವಾಗ ಬಾಟಮ್ ಫ್ಯಾಬ್ರಿಕನ್ನು ಯಾವುದೇ ಕಾರಣಕ್ಕೂ ನೀವು ಎಳೆದು ಸ್ಟಿಚ್ ಮಾಡಬಾರ್ದು. ಸುಮ್ಮನೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಬೇಕೇ ಹೊರತು ಯಾವುದೇ ಕ್ಲಾತನ್ನು ಕೂಡ ನೀವು ಎಕ್ಸ್ಪ್ಯಾಂಡ್ ಮಾಡಿ ಎಳೆದು ಸ್ಟಿಚ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಹಾಗೆ ನಾನು ಕಟಿಂಗ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸಪೋಸ್ ಈಗ ನಾನು ಕಟ್ ಮಾಡಿರೋ ಡ್ರೆಸ್ಸದ್ದು ವೇಸ್ಟ್ ರೌಂಡ್ ಬಂದು 36 ಇಂಚಸ್ಸು. 36 ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ ಅದರಲ್ಲಿ 4ನೇ ಒಂದು ಭಾಗ 9 ಇಂಚು ಬರುತ್ತೆ. ನೀವು 9 ಇಂಚಿಗೆ ನೀವು ಫುಲ್ ಸರ್ಕಲ್ ಅಂಬ್ರೆಲಾನ ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಕಟ್ ಮಾಡ್ಕೋಬೇಕಾದ್ರೆ ನೀವು ಏನೊಂದು ಕಾರ್ನರಲ್ಲಿ ನೀವು 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿರೋಲ್ಲ, ಅದನ್ನು ಎಕ್ಸಾಕ್ಟಾಗಿ ನೀವು 9 ಇಂಚಿಗೆ ಮಾರ್ಕ್ ಮಾಡ್ಕೋಬಾರ್ದು. 7 ಇಂಚಸ್ಸು 9 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಬೇಕಾದ್ರೆ ನೀವು ಒಂದು 7 ಇಂಚಸ್ ಅಂದರೆ ನೀವೇನು ಮಾರ್ಕ್ ಮಾಡ್ಕೊಂಡಿದ್ದೀರೋ ಅದಕ್ಕಿಂತ 1 ಇಂಚು ಅಥವಾ 1.5 ಇಂಚು ಮೇಲ್ಗಡೆಗೆ ಕಟಿಂಗ್ ಮಾಡ್ಕೊಂಡಾಗ ನಿಮಗೆ ಈ ವೇಸ್ಟ್ ರೌಂಡ್ ಹತ್ರ ಕ್ಲಾತ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಯಾಕಂದರೆ ನಾವು ಅದನ್ನು ಕ್ರಾಸ್ ಕಟ್ಟಿಂಗಲ್ಲಿ ಕಟಿಂಗ್ ಮಾಡೋದ್ರಿಂದ ನೀವು 9 ಇಂಚು ಎಕ್ಸಾಕ್ಟಾಗಿ 9 ಇಂಚು ಕಟ್ ಮಾಡ್ಕೊಂಡಾಗ ನಿಮಗೆ ವೇಸ್ಟ್ ರೌಂಡ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ ಫ್ಯಾಬ್ರಿಕ್ಕು. ಅದಕ್ಕೋಸ್ಕರ ಕಟಿಂಗ್ ಮಾಡುವಾಗ ನೀವು 1 ಇಂಚು ಅಥವಾ 1.5 ಇಂಚು ಕಡಿಮೆ ಇರೋ ಥರ ಕಟಿಂಗನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬರುತ್ತೆ. ಈಗ ಇನ್ನೊಂದು ಸೈಡ್ ಕೂಡ ನಾವು ಇದೇ ರೀತಿ ಬಾಟಮ್ ಪಾರ್ಟು ಮತ್ತು ಲೈನಿಂಗ್ ಎರಡನ್ನೂ ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಟಿಚ್ ಮಾಡೋಕ್ಕೂ ಮೊದಲು ಫಸ್ಟ್ ಚೆಕ್ ಮಾಡ್ಕೋಬೇಕು ಫ್ಯಾಬ್ರಿಕ್ ಕರೆಕ್ಟಾಗಿ ಬಾಟಮ್ ಪಾರ್ಟು ಮತ್ತು ವೇಸ್ಟ್ ರೌಂಡ್ಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ. ಈಗ ಇದ್ರ ಮೇಲೇ ನಾನು ಲೈನಿಂಗನ್ನು ಕೂಡ ಪ್ಲೇಸ್ ಮಾಡಿಕೊಂಡು ಈಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಲೈನಿಂಗು ಕೂಡ ಅಷ್ಟೇ ನಮಗೆ ಕರೆಕ್ಟಾಗಿ ವೇಸ್ಟ್ ರೌಂಡ್ಗೆ ಮ್ಯಾಚ್ ಆಗಬೇಕು. ಆ ರೀತಿ ಕಟಿಂಗನ್ನು ನಾವು ಮಾಡ್ಕೋಬೇಕು.
ನೀವು ಡ್ರೆಸ್ ಕಟ್ಟಿಂಗ್ ಅನ್ನೋದು ನೀಟಾಗಿ ಮಾಡಿಕೊಂಡ್ರೆ ಸ್ಟಿಚ್ಚಿಂಗ್ ಮಾಡೋದಂತೂ ನಿಮಗೆ ತುಂಬಾ ಈಸಿ ಅನಿಸುತ್ತೆ. ಕಟ್ಟಿಂಗ್ ಮಾಡೋದ್ರಲ್ಲಿ ನೀವು ಪರ್ಫೆಕ್ಟಾಗಿ ಮಾಡ್ಕೋಬೇಕು. ನೋಡಿ ಈ ರೀತಿ ಬಾಟಮ್ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ಈ ರೀತಿ ಸುಮ್ಮನೆ ಹಂಗೆ ಪ್ಲೇಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಎಳೆದು ಕ್ಲಾತನ್ನು ನಾವು ಸ್ಟಿಚ್ ಮಾಡಬಾರ್ದು. ಯಾಕಂದರೆ ನೀವು ಎಷ್ಟು ಎಳೆದ್ರೂ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾಕಂದರೆ ಕ್ರಾಸ್ ಕಟ್ಟಿಂಗಲ್ಲಿ ನಾವು ಕಟ್ ಮಾಡಿರೋದ್ರಿಂದ ನೀವು ಕ್ಲಾತ್ ಎಳೆದಷ್ಟು ಇದು ಕ್ರಾಸಾಗಿ ಬರುತ್ತೆ. ಅದರಿಂದ ನೀವು ಯಾವುದೇ ರೀತಿ ಕ್ಲಾತನ್ನು ಎಳೆದು ಸ್ಟಿಚ್ ಮಾಡಬೇಡಿ. ಸುಮ್ಮನೆ ಅದು ವೇಸ್ಟ್ ರೌಂಡ್ ಮೇಲೆ ಏನು ನಿಮಗೆ ಯೋಕ್ ಪಾಟ್ ಇದೆಯೋ ಅದರ ಮೇಲೆ ಈ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ನ ಪ್ಲೇಸ್ ಮಾಡಿಕೊಂಡು ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಗೆ ಈ ರೀತಿ ಸ್ಟಿಚ್ ಮಾಡಿದ ಮೇಲೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ಒಂದೇ ಸೈಡು ಪ್ಲೇಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನಿಲ್ಲಿ ಓವರ್ಲಾಕನ್ನು ಮಾಡೋದ್ರಿಂದ ನಮಗೆ ಖರ್ಚು ಅನ್ನೋದು ಏನೂ ಔಟ್ಸೈಡ್ ಕಾಣಿಸೋದಿಲ್ಲ, ನೀಟಾಗಿ ಫಿನಿಶಿಂಗ್ ಇರುತ್ತೆ ಅಂತ ನಾನು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ಒಂದೇ ಸೈಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಓವರ್ಲಾಕ್ ಇಲ್ಲ ಅಂದರೆ ಈಗೇನು ನೀವು ಮೈನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೊಂಡಿದ್ದೀರೋ ಕೆಳಗಡೆ ಸೈಡು ಮತ್ತು ಸೆಂಟರಲ್ಲಿ ಯೋಕ್ ಪಾಟ್ನ ಇಟ್ಕೊಂಡು ಅದ್ರ ಕೆಳಗಡೆ ಸೈಡ್ ಲೈನಿಂಗನ್ನು ಸ್ಟಿಚ್ ಮಾಡಿಕೊಂಡಾಗ ನಿಮಗೆ ಈ ಖರ್ಚು ಅನ್ನೋದು ಒಳಗಡೆ ಕೊಟ್ಟೋಗುತ್ತೆ. ಯಾವುದೇ ರೀತಿ ಔಟ್ಸೈಡ್ಗೆ ಅನ್ನೋದು ಕಾಣಿಸೋದಿಲ್ಲ. ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಬಾಟಮಲ್ಲಿ ಈಗ ನಾನು ಲೈನಿಂಗನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಸ್ಟಿಚ್ ಮಾಡೋದನ್ನು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ನಾವಿಲ್ಲಿ ಕ್ರಾಸ್ ಕಟ್ಟಿಂಗಲ್ಲಿ ಕಟಿಂಗ್ ಮಾಡಿರೋದ್ರಿಂದ ನಾವು ಸ್ಟಿಚ್ ಮಾಡಬೇಕಾದ್ರೂ ಕೂಡ ಹಿಂದೆಗಡೆ ಕ್ಲಾತನ್ನು ನಾವು ಕ್ರಾಸಾಗಿ ಸೈಡಿಗೆ ಎಳಿಬೇಕು. ಆಗಲೇ ನಿಮಗೆ ಸ್ಟಿಚ್ ಮಾಡುವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ಈ ರೀತಿ ಹಿಂದೆಗಡೆ ನಾವು ಕ್ಲಾತನ್ನು ಸ್ವಲ್ಪ ಸೈಡ್ಗೆ ಎಳ್ದಂಗೆ ನಾವು ಎಳ್ಕೊಂಡಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಈಗ ಸೈಡ್ ಜಾಯಿಂಟ್ಸ್ನ ಯಾವ ರೀತಿ ನಾವು ಡ್ರೆಸ್ಗೆ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾವು ಎಷ್ಟು ಮಾರ್ಜಿನ್ ಇಟ್ಕೊಂಡಿರ್ತೀವಿ 1.5 ಇಂಚು ಮಾರ್ಜಿನ್ ಇಟ್ಕೊಂಡಿದ್ದೀರೋ ಅದೇ ಮಾರ್ಜಿನ್ ಪ್ರಕಾರ ನಾನೀಗ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಯೋಕ್ ಪಾಟ್ ಹತ್ರ ಬಂದಾಗ ನಾವು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎಲ್ಲನೂ ಒಂದೇ ಸಮನಾಗಿ ನೋಡಿ ಈ ರೀತಿ ಜೋಡಿಸ್ಕೋಬೇಕು. ಈ ರೀತಿ ಜೋಡಿಸ್ಕೊಂಡು ನಾವು ಒಂದು 3 ಇಂಚಸ್ ಅಥವಾ ಒಂದು 5 ಇಂಚಸ್ವರೆಗೂ ನಾವು ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಫ್ರಂಟು ಮತ್ತು ಬ್ಯಾಕ್ ಎರಡು ಕಡೆ ನಾವು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ನಾವು ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ನೋಡಿ ನಾನು ಒಂದು 3 ಇಂಚಸ್ವರೆಗೂ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡು ಅಲ್ಲಿ ಬಂದು ರಫ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಕೆಳಗಡೆ ಇರೋ ಲೈನಿಂಗು ಮತ್ತು ಮೇಲೆಗಡೆ ಇರೋ ಲೈನಿಂಗನ್ನು ನಾನು ಈ ರೀತಿ ಸೈಡಿಗೆ ಸರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೈಡಿಗೆ ಸರಿಸ್ಕೊಂಡು ಮೈನ್ ಫ್ಯಾಬ್ರಿಕ್ಗೆ ಮಾತ್ರ ನಾನೀಗ ಸ್ಟಿಚ್ಚನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಸೈಡು ನಾವು ಯಾವ ರೀತಿ ಸೈಡ್ ಜಾಯಿಂಟ್ಸ್ನ ಮಾಡಬೇಕು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಮೈನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಓವರ್ಲಾಕ್ ಇಲ್ಲ ಅಂದರೆ ನೀವು ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ನಿಮಗೆ ಖರ್ಚು ಅನ್ನೋದು ಕಾಣಿಸೋದಿಲ್ಲ. ನಾನಿಲ್ಲಿ ಓವರ್ಲಾಕ್ ಮಾಡೋದ್ರಿಂದ ನಾನು ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಫೋಲ್ಡಿಂಗನ್ನು ಮಾಡ್ಕೊಂಡು ಸ್ಟಿಚ್ ಮಾಡಿ, ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಪ್ರತಿ ಸ್ಟಿಚ್ ಹತ್ರ ಕೂಡ ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈಗ ನಾವು ಲೈನಿಂಗಿಗೆ ಸ್ಟಿಚ್ ಹಾಕ್ಕೋಬೇಕು. ಈಗೇನು ನಾವು ಮೈನ್ ಫ್ಯಾಬ್ರಿಕ್ ಸ್ಟಿಚ್ ಹಾಕೋದು ಅದು ಈ ರೀತಿ ಸೈಡ್ಗೆ ಸರಿಸ್ಕೊಂಡು ಈಗ ನಾವು ಲೈನಿಂಗನ್ನು ಎರಡನ್ನೂ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ರೀತಿ ಲೈನಿಂಗನ್ನು ಕೂಡ ನಾವು ಈ ರೀತಿ ಜಾಯಿನ್ ಮಾಡ್ಕೊಂಡ್ವಿ. ಈಗ ನಮಗೆ ಎಕ್ಸ್ಟ್ರಾ ಎಷ್ಟು ಸ್ಟಿಚಸ್ ಬೇಕಾಗುತ್ತೋ ಅಷ್ಟು ನಾವು ಇಲ್ಲಿ ಸ್ಟಿಚ್ ಮಾಡ್ಕೋಬೋದು. ನಾವೇನು 3 ಇಂಚಸ್ ಹತ್ರ ನಾವು ರಫ್ ಸ್ಟಿಚ್ ಹಾಕಿದ್ದು ಅಲ್ಲಿಗೆ ಈ ರೀತಿ ಸ್ಟಿಚ್ಚನ್ನು ಕ್ರಾಸಾಗಿ ತೊಗೋಬೇಕು. ಇದೇ ರೀತಿ ನಾವು ಇನ್ನೊಂದು ಸೈಡ್ ಕೂಡ ನೀವು ಸೈಡ್ ಜಾಯಿಂಟ್ಸನ್ನು ಮಾಡ್ಕೋಬೇಕು. ನೋಡಿ, ಫಿನಿಶಿಂಗ್ ಯಾವ ರೀತಿ ಬಂದಿದೆ ನಾವು ಅಂತ ನೋಡಿ. ಈ ರೀತಿ ಸೈಡ್ ಜಾಯಿಂಟ್ಸ್ನ ಮಾಡ್ಕೊಂಡಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.